ಇಂದು ಮಾಜಿ ಪ್ರಧಾನಿ ದೇವೇಗೌಡ ಅವರ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ಅವರು ಪ್ರಸ್ತುತ ರಾಜಕೀಯ ಹಾಗೂ ಅವರ ರಾಜಕೀಯ ಜೀವನದ ಬಗ್ಗೆ ಮತ್ತು ಅವರ ಈ 81 ವರ್ಷಗಳ ಸುದೀರ್ಘ ಜೀವನದ ಬಗ್ಗೆ ಮಾತಾಡ್ತಾರೆ. ಅವ್ರನ್ನೇನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ಸುವರ್ಣ ನ್ಯೂಸ್ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು ವೆರಿ ಮಚ್. ಈಗ ನನಗೆ 81ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿ ವಿಧಾನಸಭೆಗೆ 51 ವರ್ಷ ಆಯಿತು. 51 ವರ್ಷದಲ್ಲಿ ಒಂದು 18 ತಿಂಗಳು, ಒಂದು 23 ತಿಂಗಳು, ಈ ಎರಡು ಸಂದರ್ಭದಲ್ಲಿ ನಾನು ವಿಧಾನಸಭೆ ಒಳಗಡೆ ಅಥವಾ ಲೋಕಸಭೆ ಒಳಗಡೆ ಇದ್ದಿಲ್ಲ ನಾನಷ್ಟೆ. ಇನ್ನು ಬಾಕಿ ಎಲ್ಲ ಕಾಲದಲ್ಲೂ ವಿಧಾನಸಭೆ ಅಥವಾ ಲೋಕಸಭೆಯಲ್ಲಿ ಇದ್ದೇನೆ. ನನಗೆ ಯಾವ್ಯಾವ ಅವಕಾಶ ಸಿಗ್ತೋ ನನ್ನ ಕೈಲಾದ ಮಟ್ಟಿಗೆ ನಾನು ನನ್ನ ಕರ್ತವ್ಯ ನಿರ್ವಹಣೆ ಮಾಡಿದ್ದೇನೆ. ಈಗ ನಾನು ಎಲ್ಲ ಯುವಕರ ಕಾಲ. ಈಗ ಎಲ್ಲ ಯುವಕರುಗಳು ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾರೋ ನಂಗೆ ಗೊತ್ತಿಲ್ಲ. ನಾವೇನಿದ್ರು ಏನಾದರೂ ಒಂದು ರೀತಿ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗಲಪ್ಪ ಅಂತ ಹೇಳುವಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ ಅಷ್ಟೆ. ಕರ್ನಾಟಕದಲ್ಲಿ ಹೊಸ ಸರ್ಕಾರ ಬಂದಿದೆ. ಜನತೆಗೆ ಇರತಕ್ಕಂಥ ಸಮಸ್ಯೆ ಬಗೆಹರಿಸೋ ಒಳ್ಳೆ ಭ್ರಷ್ಟರಹಿತವಾದ ಆಡಳಿತ ಕೊಟ್ಟು ಜನಕ್ಕೆ ನೆಮ್ಮದಿ ಉಂಟಾಗುವಂಥ ಆಡಳಿತ ಕೊಟ್ಟರೆ ಸಂತೋಷ. ಈ ಸಂದರ್ಭದಲ್ಲಿ ಅವ್ರಿಗೂ ಶುಭ ಹಾರೈಸ್ತೇನೆ. ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರ ನಾಯಕತ್ವದಲ್ಲಿ ಒಂದು ಸರ್ಕಾರ ನಡೀತಾ ಇದೆ, UPA. ರಾಷ್ಟ್ರದ ಎಲ್ಲ ಮುಗ್ಗಟ್ಟು ಬಗೆಹರಿದು ಒಂದು ಜನತೆಯಲ್ಲಿ ಸುಖ ಶಾಂತಿ ಬರಲಿ ಅಷ್ಟೇ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಷ್ಟೆ. ಸುದೀರ್ಘ ರಾಜಕೀಯ ಜೀವನ ನಿಮಗೆ ಖುಷಿ ಕೊಟ್ಟಿದೆ ಸರ್? ಅದೆಲ್ಲ ಇರುತ್ತೆ, ಏಳು ಬೀಳು ಇದ್ದೇ ಇರುತ್ತೆ. ಅದೆಲ್ಲ ಅವ್ರ ಬಗ್ಗೆ ನಾನೇನು ಇಂಥದ್ದೆಲ್ಲ ರಾಜಕೀಯದಲ್ಲಿ ನೋಡಿದ್ದೇವೆ. ಅದರಿಂದ ಕಹಿಸಿ ಎಲ್ಲ ಊಟ ಮಾಡಿದ್ದೇವೆ. ಅದ್ರ ಬಗ್ಗೆ ನನಗೆ ಏನು ವ್ಯತ್ಯಯ ಇಲ್ಲ. ಜನರು ನಿಮ್ಮನ್ನು ಶಾಸಕರು ಮಾಡಿದರು, ಮಂತ್ರಿ ಮಾಡಿದರು, ಮುಖ್ಯಮಂತ್ರಿ ಮಾಡಿದರು, ಪ್ರಧಾನಮಂತ್ರಿ ಮಾಡಿದರು. ಆಯಾ ಕಾಲದಲ್ಲಿ ಏನು ಕೆಲಸ ಮಾಡಬೇಕು ಮಾಡಿದ್ದೇವೆ ಅಷ್ಟೆ, ಅದಕ್ಕಿಂತ ಹೆಚ್ಚು ಹೇಳೋದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಬೇಡ. ಈ ಸರ್ಕಾರ ಹೊಸ ರಚನೆ ಆಗಿದೆಯಪ್ಪ, ಅವ್ರಿಗೂ ಈ ಹೊಸ ಸರ್ಕಾರ ರಾಜ್ಯ ಸಮಸ್ಯೆಗಳನ್ನು ಬಗೆಹರಿಸಿ ಉತ್ತಮವಾದ ಆಡಳಿತ ಕೊಟ್ಟು ಜನಕ್ಕೆ ನೆಮ್ಮದಿ ಸಿಕ್ಕಿದರೆ ಸಂತೋಷ. ಆ ಶಕ್ತಿ ಅವರಿಗೆ ಕೊಡಲಿ ಅಷ್ಟೆ. ಇದಿಷ್ಟು ದೇವೇಗೌಡ ಅವರ ಮನದಾಳದ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವೇದಮೂರ್ತಿ ಜೊತೆ ಲಿಂಗರಾಜ್, ಸುವರ್ಣ ನ್ಯೂಸ್.